ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಜಸ್ಟ್ ಏನ್ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್. ICC T20 ವರ್ಲ್ಡ್ ಕಪ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ 15ನೇ ತಾರೀಕು ನಡಿಬೇಕಾಗಿರುವಂಥ ಮ್ಯಾಚು ಈ ಒಂದು ಸ್ಟೇಟ್ಮೆಂಟ್ ಇಂದ ನೋಡ್ತು ಅಂತಂದ್ರೆ ಬಹುತೇಕವಾಗಿ ನಡೆಯುವಂಥ ಸಾಧ್ಯತೆ ಕಮ್ಮಿ ಅನ್ನೋ ಥರನೇ ಕಾಣಿಸ್ತಾ ಐತೆ. ಯಾಕೆ ಅಂತಂದ್ರೆ ನಾವು ಟ್ವೀಟು, ಎಕ್ಸಲ್ಲಿ ಪೋಸ್ಟ್ಗಳು, ಅದು ಇದು ಪೋಸ್ಟ್ಗಳನ್ನ ನಾವು ನಂಬ್ಕೊಳ್ಳೋದಕ್ಕಾಗಿದ್ರೆ ಯಾವಾಗ ಬೇಕಾದ್ರೂ ಪಾಕಿಸ್ತಾನದವರು ಯೂಟರ್ನ್ ಹೊಡಿಬೋದು ಅನ್ನೋ ಥರ ನಾವು ಅನ್ಕೊಂತ ಇದ್ವಿ. ಯಾಕಂದರೆ ಒಂದು ಟ್ವೀಟಿಂದ ಏನೂ ಆಗ್ಬಿಡಲ್ಲ, ದೊಡ್ಡದು ಏನು ಆಗ್ಬಿಡಲ್ಲ. ಯಾಕಂದರೆ ಪಾಕಿಸ್ತಾನ್ PCB ಇಂದ ಏನು ಅಫಿಷಿಯಲ್ ಆಗಿ ಅವ್ರಿಗೆ ಹೋಗಿಲ್ಲ, ಅಲ್ಲಿ ಲೆಟರ್ ಏನು ಹೋಗಿಲ್ಲ, ICCಗೆ ನಾವು ಆಡೋದಿಲ್ಲ ಅಂತ ಏನು ಹೋಗಿಲ್ಲ ಅಫಿಷಿಯಲ್ ಆಗಿ ಲೆಟರು ಅಂತ ನಾವು ಅನ್ಕೊಂಡಿದ್ವಿ. ಯೂಟರ್ನ್ ಹೊಡಿಬೋದು ಇವರು ಅಂತ. ಬಟ್ ಇವರ ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ ಈ ಬಂದ್ಬಿಟ್ಟು ಈ ಸ್ಟ್ಯಾಂಡ್ಸಲ್ಲಿ ಯಾವುದೇ ಯೂಟರ್ನ್ ಹೊಡೆಯುವಂಥದ್ದೆಲ್ಲ ಏನಿಲ್ಲ, ನಾವೇನು ಟ್ವೀಟ್ ಮಾಡಿದ್ವಿ ಅದು 100% ನಿಜ. ಆ ಒಂದು ಸ್ಟ್ಯಾಂಡ್ಸ್ ಜೊತೆಗೆ ನಾವು ಖಂಡಿತ ಇದ್ದೇ ಇರ್ತೀವಿ. ಬಾಂಗ್ಲಾದೇಶ್ ಜೊತೆಗೆ ನಾವಿಲ್ಲಿ ಖಂಡಿತ ಇದ್ದೇ ಇರ್ತೀವಿ. ಬಾಂಗ್ಲಾದೇಶ ನಾವಿಲ್ಲಿ ಸಪೋರ್ಟ್ ಮಾಡ್ತೀವಿ. ಬಾಂಗ್ಲಾದೇಶ್ಗೆ ಇವ್ರು ಏನು ಮಾಡ್ತಾ ಇದ್ದಾರೆ ಅನ್ಯಾಯನ, ಇದ್ರ ವಿರುದ್ಧ ಇದ್ದೇ ಇರ್ತೀವಿ. ಆ್ಯಂಡ್ ನಾವು 15ನೇ ತಾರೀಕು ಮ್ಯಾಚ್ನ ಆಡ್ತಾ ಇಲ್ಲ ಅಂತ ಸ್ವತಃ ಇವರ ಪ್ರೈಮ್ ಮಿನಿಸ್ಟರೇ ಬಂದ್ಬಿಟ್ಟು ಓಪನ್ ಆಗಿ ಹೇಳ್ಬಿಟ್ಟವ್ರೆ. ಗುರು ಮುಂಚೆನೇ ಆಗಿತ್ತು ಅಂತಂದರೆ ಏನೋ ಹಂಗೆ ಹಿಂಗೆ ಯೂಟರ್ನ್ ಹೊಡಿಬೋದು ಅಂತ ಅನ್ಕೋತಿದ್ವಿ. ಇವಾಗ ಪ್ರೈಮ್ ಮಿನಿಸ್ಟರ್ ಏನಾದರೂ ಹೇಳಿರೋದಕ್ಕೆ ಇವರನ್ನ ಯೂಟರ್ನ್ ಹೊಡೆದ್ಬಿಟ್ರು, ಪ್ರೈಮ್ ಮಿನಿಸ್ಟ್ರೇ ಯೂಟರ್ನ್ ಹೊಡೆದ್ಬಿಟ್ರು ಅಂತಂದರೆ ಇವ್ರ ಮಾತಿಗೆ ಬೆಲೆ ಇದೆಯಾ ಅನ್ನೋ ಥರ ಅನಿಸ್ಬಿಡುತ್ತೆ. ಗೊತ್ತಿಲ್ಲ, ಪ್ರೈಮ್ ಮಿನಿಸ್ಟ್ರು ಉಲ್ಟಾ ಹೊಡಿಬೋದು, ಏನು ಬೇಕಾದರೂ ಆಗ್ಬೋದು. ಬಟ್ ICCಯ ಪ್ರಪೋಸ್ ಮಾಡಲ್ ನೋಡ್ತು ಅಂತಂದರೆ 2024ರಿಂದ 27ವರೆಗೂ ನೋಡ್ತು ಅಂತಂದರೆ ಜಸ್ಟ್ 5% ಒಂದು ಶೇರ್ಸ್ನ ತೊಗೊತಾರೆ ಪಾಕಿಸ್ತಾನದವರು. ಅಂದರೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. BCCIಗೆ ಬರೋದು 20,790 ಕೋಟಿ. ಇನ್ಫ್ಯಾಕ್ಟ್ BCCI ಕಡೆಯಿಂದನೇ, ಇಂಡಿಯಾ ಕಡೆಯಿಂದನೇ ಮೆಜಾರಿಟಿ ಆಫ್ ದ ರೆವೆನ್ಯೂ ಜನರೇಟ್ ಆಗೋದು. ಅದರಲ್ಲಿ ಇಂಡಿಯಾಗೆ ಇಷ್ಟು ಬರುತ್ತೆ, ಇಂಡಿಯಾಗೆ ಇನ್ನೂ ಜಾಸ್ತಿ ಬರ್ಬೇಕು ಹಂಗೆ ನೋಡೋಕೋಯ್ತು ಅಂತಂದರೆ. ಬೇರೆ ನೇಷನ್ಗಳಿಗೆ ಕಮ್ಮಿ ಆಗಿಬಿಡುತ್ತೆ ಅಂತ ನಾವೇ ಹೋಗಲಿ ಅಂತ ಪಾಪ ಅಂತ ಬಿಟ್ಕೊಂಡು ಕೊಟ್ಟಿದ್ದೀವಿ ಅಷ್ಟೇ. ಈ ಪಾಕಿಸ್ತಾನದವ್ರಿಗೆ ಇವ್ರಿಗೆ ಎಲ್ಲ ಆಸ್ಟ್ರೇಲಿಯಾಗಾಗಿರ್ಬೋದು, ಇಂಗ್ಲೆಂಡ್ಗಾಗಿರ್ಬೋದು. ಸೊ ಓಕೆ, ಇವರು ಮೈನು. ಆ್ಯಂಡ್ ನ್ಯೂಜಿಲ್ಯಾಂಡ್ ಇವರು ಕೂಡ ಒಂಥರ ಮೈನು. ಪಾಕಿಸ್ತಾನ ರೀಸೆಂಟಾಗಿ ಆಡ್ತಿರುವಂಥ ಕ್ರಿಕೆಟ್ನ ನೋಡ್ತಾ ಅಂದರೆ ಅಂಥ ಇವರು ವ್ಯೂವರ್ಶಿಪ್ಪು ಅವರ ನೇಷನಿಂದ ಖಂಡಿತ ವ್ಯೂವರ್ಶಿಪ್ ಅಂತೂ ಖಂಡಿತ ಬರ್ತಾ ಇಲ್ಲ. ಅವ್ರ ನೇಷನಿಂದ ದುಡ್ಡು ಬರೋವಂಥದ್ದು ಅದು ಅಷ್ಟೊಂದು ಆಗ್ತಾ ಇಲ್ಲ. ಬಟ್ ಆದರೂ ಕೂಡ ಏನಕ್ಕೆ ಇವರು 5%, ಆಲ್ಮೋಸ್ಟ್ ಕ್ಲೋಸ್ ಟು 6% ದುಡ್ಡನ್ನ ಇವರು ಕೊಡ್ತಾ ಇದ್ದಾರೆ ಅಂತ ಇನ್ನೂ ಸಹ ಗೊತ್ತಾಗ್ತಿಲ್ಲ. ಬಹುಶಃ ನೆಕ್ಸ್ಟ್ ಪ್ರಪೋಸ್ ಸೈಕಲ್ ಏನಿದೆ ಇದೆಲ್ಲ ಡೆವಲಪ್ಮೆಂಟ್ಗಳೆಲ್ಲ ಆದಾದ ನಂತರ ಈಗಾಗಿರೋವಂಥದ್ದೆಲ್ಲ ನೋಡ್ಬಿಟ್ಟು ICC ಅವರು ಇದನ್ನ ಇನ್ನೂ ಖಂಡಿತ ಕಮ್ಮಿ ಮಾಡ್ತಾರೆ. ಇವಾಗ ಏನಿದೆ 3,106 ಕೋಟಿ ಏನು ಇವ್ರಿಗೆ 27ವರೆಗೂ ಸಿಗುತ್ತೆ, ಇದನ್ನ ಖಂಡಿತ ಕಮ್ಮಿ ಮಾಡೋದಕ್ಕೆ ನೋಡ್ತಾರೆ. ಸೊ ಇನ್ ಕೇಸ್ ಏನಾದರೂ ಇವ್ರು ಬಾಯ್ಕೌಟ್ ಮಾಡ್ತಾರೆ ಅಂತ ಅಂದರೆ ಗೊತ್ತಲ್ಲಪ್ಪ, ಅಲ್ಲಿ ಕೂತ್ಕೊಂಡಿರುವಂಥವ್ರು ಯಾರು ಅಂತ, ಚೇರ್ಮನ್ ಆಗಿ ಕೂತ್ಕೊಂಡಿರುವಂಥವ್ರು ಜಾಯ್ಶಾ ಅವರು ಖಂಡಿತ ಸಿವಿಯರ್ ಆಗಿ ಸೀರಿಯಸ್ ಆ್ಯಕ್ಷನ್ ತಗೊಳ್ಳೋದ್ರ ಜೊತೆಗೆ ಬ್ರಾಡ್ಕಾಸ್ಟರ್ಸು ಕೂಡ ಪಾಕಿಸ್ತಾನ ಅಗೇನ್ಸ್ಟು ಸೀರಿಯಸ್ ಆ್ಯಕ್ಷನ್ ತಗೊತಾರೆ ಅಂತ ಅಪ್ಡೇಟ್ ಬರ್ತಿದೆ. ಅಂದರೆ ರೆಸ್ಪೆಕ್ಟಿವ್ ಬ್ರಾಡ್ಕಾಸ್ಟರ್ಸ್ ಏನಿದ್ದಾರೆ, ಇವಾಗ ಇಂಡಿಯಾ ಅಂತ ಬಂದಾಗ ಸಿಕ್ಕಾಪಟ್ಟೆ ಒಂಥರ ಬ್ರಾಡ್ಕಾಸ್ಟಿಂಗಿಗೆ ಲಾಸ್ ಆಗುತ್ತೆ, 200ರಿಂದ 250 ಕೋಟಿ ಲಾಸ್ ಆಗುತ್ತಂತೆ. ಆ್ಯಡ್ಸ್ ಅಂತ ಬಂದಾಗ ಒಂದು ಚಿಕ್ಕ ಒಂದು 10 ಸೆಕೆಂಡ್ ಹಾಕೋದಕ್ಕೆ 40 ಲಕ್ಷ. ಯಾಕಂದರೆ ಇದೊಂದು ಸಿಕ್ಕಾಪಟ್ಟೆ ಒಂದು ಕ್ರೂಷಿಯಲ್ ಮ್ಯಾಚ್ ಅನ್ನೋ ಥರನ ರೇಟ್ ಮಾಡಿದ್ರು. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂತ ಬಂದಾಗ ಟಾಪ್ ರೇಟೆಡ್ ಮ್ಯಾಚ್ ಅಂತ ರೇಟ್ ಮಾಡೋದು. ಸೊ ಇಂಥ ಮ್ಯಾಚ್ಗಳಿಗೆ ಆ್ಯಡ್ ರೇಟ್ಸ್ಗಳು ಜಾಸ್ತಿ ಇರುತ್ತೆ. ಸೊ ಬ್ರಾಡ್ಕಾಸ್ಟರ್ಸ್ಗಳಿಗೆ 200ರಿಂದ 250 ಕೋಟಿ ಜಸ್ಟ್ ಒಂದು ಮ್ಯಾಚಿಂದನೇ ಬರೀ ಬ್ರಾಡ್ಕಾಸ್ಟರ್ಸ್ಗೆ. ಸ್ಪಾನ್ಸರ್ಸ್ ಎಲ್ಲ ಸಪ್ರೇಟು. ಇವ್ರಿಗೆ ಇಷ್ಟು ಲಾಸ್ ಆಗೋದ್ರಿಂದ ಇವರು ಲೀಗಲ್ ಆ್ಯಕ್ಷನ್ನ ಪಾಕಿಸ್ತಾನ ಕ್ರಿಕೆಟ್ ಟೀಮ್ ಮೇಲೆ ತಗೊಂತೀವಿ ಅಂತ ಏನೋ ಹೇಳ್ತಾ ಇದ್ದಾರಂತೆ. ಒಟ್ಟಲ್ಲಿ ಪಾಕಿಸ್ತಾನ್ ಅಫಿಷಿಯಲಿ ಇವಾಗ ಕನ್ಫರ್ಮ್ ಮಾಡಿದೆ, ನಾವು ಮ್ಯಾಚ್ನ ಆಡ್ತಾ ಇಲ್ಲ ಅಂತ. ICC ಏನೇ ಮಾಡ್ಕೊಳ್ಳಿ, ಏನೇ ಕಿತ್ತಾಕೊಳ್ಳಿ, ICC ನಮ್ಗೆ ಏನೇ ಬೆದರಿಕೆ ಕೊಡಲಿ, ಏನೇ ವಾರ್ನಿಂಗ್ಗಳನ್ನ ಕೊಡಲಿ, ನಾವು ನಮ್ಮ ಸ್ಟ್ಯಾಂಡ್ಸ್ನ ಬದಲಾಯಿಸ್ತಾ ಇಲ್ಲ, ಯೂಟರ್ನ ಈ ಸಲ ಹೊಡಿತಾ ಇಲ್ಲ, ನಾವು ಖಂಡಿತ ಆಡ್ತಾ ಇಲ್ಲ ಮ್ಯಾಚ್ನ ಅಂತ ಹೇಳ್ಬಿಟ್ಟಿದ್ದಾರೆ. ವಾಟಲ್ ನಾಗರಾಜ್ ಥರ ಆಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಇವ್ರು ಆಡ್ತಾರ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಖಂಡಿತ ಇಂಡಿಯನ್ ಟೀಮು ಇವ್ರು PM ಹೇಳ್ಬಿಟ್ರು ಅನ್ನೋ ಮಾತ್ರಕ್ಕೆ ಇಂಡಿಯನ್ ಟೀಮು ಟ್ರಾವೆಲ್ ಮಾಡ್ದಂಗೆ ಇರೋದಿಲ್ಲ ಶ್ರೀಲಂಕಾಗೆ. ಇಲ್ಲ ನೋಡಿ ಹೆಂಗಿದೆ ಅಂತ ಸೀರಿಯಲ್ಲಿ ಪಾಕಿಸ್ತಾನ ಆಡ್ತಿರೋದು ಶ್ರೀಲಂಕಾದಲ್ಲಿ ಬೇರೆ ಹೆವಿ ಮಳೆ ಸುರಿತಾ ಇದೆ. ಇವ್ರು ಆಡಬೇಕಾಗಿರೋದು ನೆದರ್ಲ್ಯಾಂಡ್ಸ್ ಅಗೇನ್ಸ್ಟು, ನಮೀಬಿಯಾ ಅಗೇನ್ಸ್ಟ್, ಇನ್ಫ್ಯಾಕ್ಟ್ ಐರ್ಲೆಂಡ್ ಅಗೇನ್ಸ್ಟ್ ಅವರಿಗೆ ಮ್ಯಾಚ್ ಇತ್ತು, ವಾರ್ಮ್ ಅಪ್ ಮ್ಯಾಚ್. ಆ ಮ್ಯಾಚ್ ಆಗೇ ಇಲ್ವಂತೆ ಮಳೆ ಕಾರಣದಿಂದ. ಮಳೆ ಸಿಕ್ಕಾಪಟ್ಟೆ ಸುರಿತಾ ಇದೆ ಶ್ರೀಲಂಕಾದಲ್ಲಿ. ಇವ್ರು ಆಡ್ತಾ ಇರೋ ಮ್ಯಾಚ್ಗಳು ನೋಡಿ, ನಮೀಬಿಯಾ ಅಗೇನ್ಸ್ಟ್ ಆಗಿರಲಿ, ಇಂಡಿಯಾ ಮೇಲೆ ಇವ್ರೇನೋ ಕ್ವಿಟ್ ಮಾಡಿದ್ರು ಅಂತಂದರೆ ಫೋರ್ಫಿಟ್ ಮಾಡಿದ್ರೆ ಇಂಡಿಯಾಗೆ 2 ಪಾಯಿಂಟ್ ಬರುತ್ತೆ, ಇವ್ರಿಗೆ 0 ಪಾಯಿಂಟ್ ಇರುತ್ತೆ. ಇನ್ ಕೇಸ್ ಏನಾದ್ರು ನಮೀಬಿಯಾ ಮೇಲೋ ಅಥವಾ ನೆದರ್ಲ್ಯಾಂಡ್ಸ್ ಮೇಲೋ ಏನಾದ್ರು ಒಂದು ಮ್ಯಾಚ್ ಇವರನ್ನು ಸೋತು ಹೋಗಿ ಇನ್ನೊಂದು ಮ್ಯಾಚನ್ನು ಮಳೆಗಿಳೆ ಬಂತು ಅಂತ ಅಂದರೆ ಇವರು ಔಟ್ ಆಫ್ ದ ಟೂರ್ನಮೆಂಟ್ ಗುರು. ಸೀದಾ ಇವರು ಇಲ್ಲಿಗೆ ಇಸ್ಲಾಮಾಬಾದಿಗೆ ಬುಕ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅಲ್ಲಿ ಎಲ್ಲೂ ಬರೋಂಗಿಲ್ಲ, ಸೂಪರ್ 8ಗೂ ಇಲ್ಲ, ಎಲ್ಲೂ ಇಲ್ಲ. ಇವ್ರು ಮಾಡೋವಂಥ ಓವರ್ ಆ್ಯಕ್ಷನ್ಗಳಿಗೆ, ಬಾಂಗ್ಲಾದೇಶ್ ಮಾಡೋವಂಥ ಓವರ್ ಆ್ಯಕ್ಷನ್ಗೆ ಇವ್ರು ಮಾಡೋವಂಥ ಓವರ್ ಆ್ಯಕ್ಷನ್ಗಲ್ಲ. ಬಾಂಗ್ಲಾದೇಶ್ದು ಶೇರಿಂಗ್ಸ್ ಎಷ್ಟಿದೆ ಗುರು? ಬಾಂಗ್ಲಾದೇಶ್ದು
ಎಷ್ಟು 4.46% ಇದೆ, ಇವ್ರದ್ದು ಎಷ್ಟು 5.75% ಇದೆ. ಏನು ಇವ್ರು ತಿರುಗ್ಕೊಂತಾರ ಎರಡು ಕಂಟ್ರಿಗಳು ಸೇರ್ಕೊಂಡು ನಮ್ಮ ಮೇಲೆ BCCI ಮೇಲೆ ಕಿತ್ಕೊಳ್ಳಿ ನನ್ನ ಮಕ್ಕಳ ಏನು ಕಿತ್ಕೊತೀರಾ ಅಂತ BCCI ಹೇಳುತ್ತೆ. ಇವಾಗ ನಮ್ಗೇನು ಟೆನ್ಷನ್ ಏನಿಲ್ಲ, ಬಟ್ ಇವರು ಅನುಭವಿಸ್ಬೇಕಾಗತ್ತೆ ಅಷ್ಟೇ. ಕ್ರಿಕೆಟು ಪಾಕಿಸ್ತಾನದಲ್ಲಾಗಿರಲಿ ಎಲ್ಲೇ ಆಗಿರಲಿ ಕ್ರಿಕೆಟ್ ಅನ್ನೋದು ಸರ್ವೈವ್ ಆಗಬೇಕು, ಕ್ರಿಕೆಟ್ ಅನ್ನೋದು ಇರಬೇಕು. ಪಾಕಿಸ್ತಾನದಲ್ಲೇ ಆಗಿರಲಿ ಬಾಂಗ್ಲಾದೇಶದಲ್ಲೇ ಆಗಿರಲಿ, ಯಾಕಂದರೆ ಇವತ್ತು ಕಿತ್ತಾಡಿರ್ಬೋದು ಇಂಡಿಯಾ ಮತ್ತು ಪಾಕಿಸ್ತಾನ ಜೊತೆಗೆ ಬಾಂಗ್ಲಾದೇಶ್ ರೆಸ್ಪೆಕ್ಟ್ಲಿ ಕಿತ್ತಾಡಿರ್ಬೋದು, ಮುಂದೆ ಒಂದಾಗ್ಬೋದು. ಬಟ್ ಇವಾಗ ಕ್ರಿಕೆಟ್ ಅನ್ನೋದು ನಿರ್ಣಾಮ ಆಗೋಗ್ಬಿಡ್ತು ಅಂತಂದರೆ ನೇಷನ್ಗಳಲ್ಲಿ. ಸೊ ಇದೊಂಥರ ಇಟ್ಸ್ ನಾಟ್ ಎ ಗುಡ್ ಥಿಂಗ್ ಫಾರ್ ಕ್ರಿಕೆಟ್ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಸೊ ಇದನ್ನು ಹೇಳ್ತಿರೋದಷ್ಟೇ, ಏನಕ್ಕೆ ಸುಮ್ಮನೆ ಕಿತ್ತಾಡ್ಕೊತಾ ಇದ್ದಾರೆ ಇವರು. ಒಂದು ಸೂಪರ್ ಪವರ್, ಒಂದು ಸೂಪರ್ ಬಾಡಿ ಹೇಳ್ತಾ ಇದೆ ಅಂತಂದರೆ, ಇವಾಗ ನೋಡಿ, ಇವಾಗ ನರೇಂದ್ರ ಮೋದಿ ಅವ್ರು ಕೇಳಲಿಲ್ವಾ ಅಲ್ಲಿ, ಇವ್ರು ಹೇಳ್ದಂಗೆ ಟ್ರಂಪ್ ಹೇಳ್ದಂಗೆ ಕೇಳಲಿಲ್ವಾ? ಸೊ ಆ ಥರ ಇವರು ಕೇಳಬೇಕಾಗತ್ತೆ ಕೆಲವೊಂದು ಟೈಮು. ಈ ಥರ ಒಂದು ಸೂಪರ್ ಬಾಡಿ ಇತ್ತು ಅಂತ ಅಂದಾಗ ನೋಡೋಣಪ್ಪ ಅದೇನು ಮಾಡ್ತಾರೆ ಅಂತ. ಇವರು ಪ್ರೈಮ್ ಮಿನಿಸ್ಟರ್ ಹೇಳಿರೋದು ನೋಡ್ತು ಅಂತಂದರೆ ಖಂಡಿತ ಸ್ಟ್ಯಾಂಡ್ಸ್ಗಳನ್ನ ಉಲ್ಟಾ ಮಾಡಲ್ಲ ಅಂತ ಕಾಣಿಸ್ತಿದೆ. ಇಂಡಿಯಾಗೆ 2 ಪಾಯಿಂಟ್ ಬರುತ್ತೆ, ಮ್ಯಾಚ್ ನಿಂತೋಗುತ್ತೆ. ಆ್ಯಂಡ್ ಅದರ ನಂತರ ಆಗುವಂಥ ಕಾನ್ಸಿಕ್ವೆನ್ಸಸ್ನ ಖಂಡಿತ ಫೇಸ್ ಮಾಡಬೇಕಾಗುತ್ತೆ ಪಾಕಿಸ್ತಾನ. ನೋಡೋಣ ಏನೇನಾಗುತ್ತೆ ಅಂತ.